ಹಿಂದೂಗಳ ಮನಗೆಲ್ಲಲು ಪ್ರಯತ್ನ, ಕಾಂಗ್ರೆಸ್ನಿಂದ ಧರ್ಮ ರಾಜಕೀಯ. ಸಿಎಂ ಸಿದ್ದು ಮಾಡಿದ ಕಾರ್ಯ ಏನು? ದೇಶದಲ್ಲಿ ಧರ್ಮ ಜಾತಿ ಪಾತಿಗಳ ರಾಜಕಾರಣ ತುಂಬಾ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇವಾಗ ಹಿಂದೂಗಳ ಮನ ಗೆಲ್ಲಲು ಮಾಡಿರುವಂತಹ ಕಾರ್ಯ ಏನು? ಯಾಕೆ ಈ ಒಂದು ಧರ್ಮ ರಾಜಕಾರಣ ಮಾಡ್ತಾ ಇದ್ದಾರೆ? ಅದರಲ್ಲೂ ಕೂಡ ಬಿಜೆಪಿ ಪಿಚ್ ಆದಂತಹ ಅದು ಧರ್ಮ ರಾಜಕಾರಣ ಕೇವಲ ಬಿಜೆಪಿಯವರು ತುಂಬಾ ಜೋರಾಗಿ ಆಡ್ತಾರೆ ಅಂತ ಜನಾಭಿಪ್ರಾಯ. ಆ ಒಂದು ಪಿಚ್ ನಲ್ಲಿ ಕಾಂಗ್ರೆಸ್ನವರು ಹೋಗಿ ಆಡಿ ಬ್ಯಾಟಿಂಗ್ ಬಡಿದು ಸಿಕ್ಸ್ ಬಡಿತಾರ, ಇಲ್ಲ ಕ್ಲೀನ್ ಬೋಲ್ಡ್ ಆಗ್ತಾರ? ನೋಡ್ಕೊಂಬರೋಣ ಬನ್ನಿ. ಪಂಚೆಯುಟ್ಟು ಮಂಜುನಾಥ ಸ್ವಾಮಿ ದರ್ಶನ ಪಡೆದ ಕಾಂಗ್ರೆಸ್ ಪ್ರಭಾವಿಗಳು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿದ ರಾಜ್ಯದ ಕಾಂಗ್ರೆಸ್ ಗಣ್ಯರು. ರಾಜ್ಯದಲ್ಲಿ 2 ಹಂತದಲ್ಲಿ ಲೋಕಸಭಾ ಚುನಾವಣೆ ನಡೆದಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣಾ ಫಲಿತಾಂಶ ಪ್ರಕಟವಾಗಲಿದೆ. ಇದಕ್ಕೂ ಮುನ್ನ ಹಲವು ಕಾಂಗ್ರೆಸ್ ನಾಯಕರು ಮಂಜುನಾಥ ಸ್ವಾಮಿ ದರ್ಶನ ಪಡೆದಿದ್ದಾರೆ. ಯಾರು ಅಂದರೆ ಅವರು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಅನೇಕ ನಾಯಕರು ಪಂಚೆ ಶಲ್ಯೆ ಧರಿಸಿ ಸಾಂಪ್ರದಾಯಿಕ ಉಡುಗೆಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಪಂಚೆಯುಟ್ಟು ಮಂಜುನಾಥ ಸ್ವಾಮಿಯ ದರ್ಶನ ಪಡೆದ ಆರತಿ ಪ್ರಸಾದ ಸ್ವೀಕರಿಸಿದ್ದಾರೆ. ಈ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗ್ತಿವೆ. ಸಿಎಂ ಈ ಕುರಿತು ಹೇಳಿದ ಮಾತು ಕೇಳಿ. ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದೆ. ಈ ವರ್ಷ ನಾಡಿನಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ. ಜನರು ಕಷ್ಟದಲ್ಲಿದ್ದಾರೆ, ಅವರ ಕಷ್ಟ ನಷ್ಟಗಳೆಲ್ಲವೂ ದೂರವಾಗಿ ಸುಖ ಶಾಂತಿ ಸಮೃದ್ಧಿ ಎಲ್ಲರ ಬದುಕಿನಲ್ಲಿ ನೆಲೆಸಲಿ ಎಂದು ಪ್ರಾರ್ಥಿಸಿದೆ ಎಂದು ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಪ್ರಸಿದ್ಧ ಕ್ಷೇತ್ರ ಅದೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಾಲಯಕ್ಕೆ ಇಂದು ಮುಖ್ಯಮಂತ್ರಿಗಳೊಂದಿಗೆ ಭೇಟಿ ನೀಡಿ ನಾಡಿನ ಒಳತಿಗಾಗಿ ಪ್ರಾರ್ಥಿಸಲಾಯಿತು. ಹಾಗೆ ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆಯವರನ್ನು ಮಾತನಾಡಿಸಿ ಆಶೀರ್ವಾದ ಪಡೆದೆವು. ಸುಮಾರು 800 ವರ್ಷಗಳ ಇತಿಹಾಸವಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಧಾರ್ಮಿಕ, ಶೈಕ್ಷಣಿಕ ಹಾಗೂ ವೈದ್ಯಕೀಯ ಕ್ಷೇತ್ರಕ್ಕೆ ಹೆಸರಾಗಿದೆ. ಕರ್ನಾಟಕದ ಹೆಮ್ಮೆ ಕೂಡ ಆಗಿದೆ ಎಂದು ಡಿಕೆ ಶಿವಕುಮಾರ್ ಫೋಟೋ ಹಂಚಿಕೊಂಡಿದ್ದಾರೆ. ನಿಜಕ್ಕೂ ಈ ತರ ರಾಜಕಾರಣ ಮಾಡಬಹುದಾ? ಕೆಲವು ಸಮುದಾಯಗಳನ್ನು ಹಿಡ್ಕೊಳ್ಳುವಲ್ಲಿ, ಕೆಲ ಮನಸ್ಸುಗಳನ್ನು ಓಲೈಸುವುದರಲ್ಲಿ ಬ್ಯುಸಿಯಾಗಿದೆ ನಮ್ಮ ಸರ್ಕಾರ. ಆದರೆ ಅಭಿವೃದ್ಧಿ ಎಲ್ಲಿ? ಶಿಕ್ಷಣ ಸಿಗ್ತಿದೆಯಾ ಜನತೆಗೆ? ಶಿಕ್ಷಣ ಸಿಗ್ತಿದೆಯಾ ಮಕ್ಕಳಿಗೆ? ಊಟ ಸಿಗ್ತಿದೆಯಾ ಮಕ್ಕಳಿಗೆ? ಯಾರು ನೋಡೋರು? ಮನೆಯ ಹಿರಿಯ ತಾನೇ. ಮನೆಯ ಹಿರಿಯ ಯಾರು ಇವಾಗ? ಸರ್ಕಾರ. ನಿಜಕ್ಕೂ ಈ ಒಂದು ಕಾರ್ಯದಲ್ಲಿ ಕೆಲಸ ಆಗಬಹುದಾ? ಕೆಳಗಡೆ ಕಮೆಂಟ್ ಬಾಕ್ಸ್ ನಿಮಗಾಗಿನೇ ಬಿಟ್ಟಿದ್ದೀವಿ ವೀಕ್ಷಕರೇ, ಕಮೆಂಟ್ ಮಾಡಿ.